2 ಸತಿ ಸ್ಕ್ಯಾಮ್ ಆಗ್ತಾ ಇತ್ತು. DWK ಅಲ್ಟಿಮೇಟ್ ಅಂತ ಇದೆ, ಅದು 3,50,000. ಚೆನ್ನಾಗಿ ಸ್ಕ್ಯಾಮ್ ಮಾಡ್ತಾರೆ, ನಮ್ಗೆ ಏನು ಗೊತ್ತಿಲ್ಲ. Hello, good morning. So it's day 3 in Bali. Successfully ಒಬ್ಳೆ 2 ದಿನ ಕಳೆದಿದ್ದೀನಿ ಬಾಲಿಯಲ್ಲಿ. Yeah, I'm feeling good. ಚೆನ್ನಾಗಿ ಅನಿಸ್ತಾ ಇದೆ ತುಂಬಾ. ನನ್ಗೇನು ಲೋನ್ಲಿ ಫೀಲ್ ಆಗೋದು ಅಥವಾ ಯಾರೋ ಇರ್ಬೇಕಿತ್ತು ಅನ್ಸೋದು ಅಂತ ಅನಿಸ್ತಾ ಇಲ್ಲ. ಇವತ್ತು 2-3 ಪ್ಲೇಸಸ್ ವಿಸಿಟ್ ಮಾಡೋದಿದೆ. ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬಾ ಏನ್ ದೂರ ಇರ್ಲಿಲ್ಲ, ಮತ್ತೆ ಟ್ರಾಫಿಕ್ ಇರ್ಲಿಲ್ಲ, ಬೇಗ ರೀಚ್ ಆಗಿದ್ದೀನಿ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇದನ್ನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಹೋಗ್ತೀನಿ. ಬಿಸಿಲು ಬಿಸಿಲು ಬಿಸಿಲು, ತುಂಬಾ ಶೆಕೆ ಆಯ್ತಾ. ಟ್ಯಾನ್ ಆಗುತ್ತೆ ಅಂತ ಕವರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಆಗಲ್ಲ, ಈ ಬಟ್ಟೆಗೆನೆ ಫುಲ್ ನೀರ್ ಇಳಿತಾ ಇದೆ. ಐ ಥಿಂಕ್ ಇನ್ನ ಓಪನ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ಲಾರು ಬಂದ್ಬಿಟ್ಟಲ್ಲ ಆಚೆ ನಿಂತಿದ್ರು. ಬೇಸಿಕ್ ಎಂಟ್ರೆನ್ಸ್ ಟಿಕೆಟ್ 1,50,000 ಇದೆ. ಎಂಟ್ರಿ ಟಿಕೆಟ್ ಜೊತೆಗೆ ಫುಡ್ ಇನ್ಕ್ಲೂಡೆಡ್ ಆದ್ರೆ 2,50,000. ಅಲ್ಟಿಮೇಟ್ GWK ಅಲ್ಟಿಮೇಟ್ ಅಂತ ಇದೆ, ಅದು 3,50,000. ಎಂಟ್ರೆನ್ಸ್ ಟಿಕೆಟ್ಗಳೇ ಇಷ್ಟು ಅಪ್ಪ ದೇವ್ರೆ. ಇಲ್ಲೆಲ್ಲ ಇವಾಗ ಶಾಪ್ಸ್ ಎಲ್ಲ ಓಪನ್ ಆಗ್ತಾ ಇದೆ. ಇವಾಗ ಇನ್ನ ಟೈಮ್ 9:30 9:45 ಆಗಿರ್ಬೇಕು. ಒಂದು ವಾಚ್ ಅಲ್ಲಿ ಇಂಡಿಯನ್ ಟೈಮಿಂಗ್ಸ್ ಇಟ್ಕೊಂಡಿದೀನಿ. ತುಂಬಾ ನಡೆಯೋದಿದೆ. ಅಯ್ಯೋ ದೇವ್ರೆ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಗೇಟ್. ಇಲ್ಲಿಂದ ನಾವು ಒಳಗಡೆ ಹೋಗ್ಬೇಕು. ಸೊ ಇಲ್ಲಿ ಫುಡ್ ಕೋರ್ಟ್ ಎಲ್ಲ ಇದೆ. ಫುಡ್ ಕೋರ್ಟ್, ಸ್ಟಾರ್ ಬಕ್ಸ್ ಎಲ್ಲ ಇದೆ. ಸೊ ಮುಗಿಸ್ಕೊಂಡು ಬಂದು ಇಲ್ಲ ಏನಾದರೂ ಸಿಕ್ಕಿದ್ರೆ ಐ ವಿಲ್ ಈಟ್ ಬ್ರೇಕ್ಫಾಸ್ಟ್. ಇದು ಲಾರ್ಡ್ ವಿಷ್ಣುದು ವಿಗ್ರಹ, ಕೆತ್ತನೆ ಮಾಡಿರೋದು. ಯಾಕೆ ಇನ್ಕಂಪ್ಲೀಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಇವರು ಪೂಜಿಸೋ ರೂಪ ಇದಿರ್ಬೋದು. ನಮ್ಮ ದೇಶದಲ್ಲಿ ಹೇಗೆ ನಾವು ವಿಷ್ಣುಗೆ ಒಂದು ರೂಪ ಕೊಟ್ಟಿದ್ದೀವೋ ಆ ತರ ಇವರು ಕೊಟ್ಟಿರೋ ರೂಪ ಇದಿರ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಇಲ್ಲಿ ಇವರು ನಮ್ಗೆ ಪಂಚಭೂತಗಳ ಬಗ್ಗೆ ಹೇಳ್ಕೊಡ್ತಾ ಇದ್ರು, ವಿಚ್ ಇಸ್ ನಾಟ್ ನ್ಯೂ ಟು ಅಸ್, ಬಟ್ ಇಟ್ ಇಸ್ ವೆರಿ ನ್ಯೂ ಟು ಅದರ್ ಕಂಟ್ರಿ ಪೀಪಲ್. ಅವ್ರು ತುಂಬಾನೇ ಇಂಟ್ರೆಸ್ಟ್ ಇಂದ ಕೇಳಿಸ್ಕೊಂತಾ ಇದ್ರು. ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದೇ ಗರುಡ ವಿಷ್ಣು ಸ್ಟ್ಯಾಚು. ದಿಸ್ ಇಸ್ ದ ಟಾಲೆಸ್ಟ್ ಸ್ಟ್ಯಾಚು ಇನ್ ಇಂಡೋನೇಷಿಯಾ. ಇಲ್ಲಿರೋ ಸುತ್ತಮುತ್ತ ಊರಲ್ಲಿ ಎಲ್ಲೇ ನಿಂತ್ಕೊಂಡ್ರು ಈ ಸ್ಟ್ಯಾಚು ಕಾಣಿಸುತ್ತೆ. ಇದ್ರದ್ದು ಕನ್ಸ್ಟ್ರಕ್ಷನ್ ಶುರುವಾಗಿದ್ದು 1997 ಅಲ್ಲಿ, ಕಂಪ್ಲೀಟ್ ಆಗಿದ್ದು 2018 ಅಲ್ಲಿ. ಸೊ ದೇ ಆಲ್ಮೋಸ್ಟ್ ಟುಕ್ 21 years ಟು ಕಂಪ್ಲೀಟ್ ಇಟ್. ದ ಪ್ಲೇಸ್ ವಾಸ್ ಸೋ ಬ್ಯೂಟಿಫುಲ್. ಆ ರಾಕ್ ಫಾರ್ಮೇಶನ್ಸು, ಆ ವೈಬು, ಮತ್ತೆ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರು ಅಂದ್ರೆ ಒಂದು ಕಸ ಇರಲಿಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಆ್ಯಂಡ್ ಬಿಸಿಲು ಇರಲಿಲ್ಲ ಅವತ್ತು. ನಾನು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿದೆ. ಮನ್ಸಿಗೆ ಸಮಾಧಾನ ಆಗೋ ತನಕ ಅಲ್ಲೇ ಇದ್ದೆ. ಎಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ರಲ್ಲಿ 11:30 ಆಗೋಗಿತ್ತು. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಅಲ್ಲಿ ಎಲ್ಲ ನಾನ್ ವೆಜ್ ಆಪ್ಷನ್ಸ್ ಇತ್ತು. ನಾನ್ ಮಂಡೇ ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ಅಲ್ಲಿ ಒಂದು ಎಳ್ನೀರ್ ಕುಡ್ಕೊಂಡು ಗೂಗಲ್ ಅಲ್ಲಿ ವೆಜ್ ರೆಸ್ಟೋರೆಂಟ್ಸ್ ನ ಸರ್ಚ್ ಮಾಡಿದೆ. ಸ್ವಲ್ಪ ದೂರದಲ್ಲಿತ್ತು. ಸೊ ಗ್ರಾಬ್ ಬುಕ್ ಮಾಡ್ಕೊಂಡು ನಾನು ರೆಸ್ಟೋರೆಂಟ್ ಕಡೆಗೆ ಹೊರಟೆ.
ಈಗ ಉಲುವಾಟು ಟೆಂಪಲ್ ಹತ್ರ ಬಂದಿದ್ದೀನಿ. ಎಂಟ್ರೆನ್ಸ್ ಟಿಕೆಟ್ 50,000 ಇತ್ತು. ಸೊ ಇಲ್ಲಿ ಶಾರ್ಟ್ ಡ್ರೆಸ್ ಹಾಕಿದ್ರೆ ಸರಾಂಗ್ ಕೊಡ್ತಾರೆ, ಅಂದರೆ ಶಾಲ್ ಥರ ಕವರ್ ಮಾಡ್ಕೊಳಕ್ಕೆ. ಸಿನ್ಸ್ ನಂದು ಲಾಂಗ್ ಡ್ರೆಸ್ ಇರೋದ್ರಿಂದ ಇದು ಒಂದು ಹಾಕ್ಕೊಟ್ರೆ ಸಾಕು ಅಂತ ಇದು ಕೊಟ್ಟಿದ್ದಾರೆ. ಹೋಗ್ತಾ ಇದ್ದೀನಿ ಒಳಗೆ. ಮರಗಳಿರೋದ್ರಿಂದ ಅಷ್ಟು ಸೆಕೆ ಆಗ್ತಲ್ಲ, ಮತ್ತೆ ಬಿಸಿಲು ಮುಖಕ್ಕೆ ಹೊಡಿತಾ ಇಲ್ಲ. ಒಳಗಡೆ ಹೆಂಗಿದೆಯೋ ನೋಡೋಣ. ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಅದೇ ದೇವಸ್ಥಾನ. ಇಲ್ಲಿ ಲಾರ್ಡ್ ಶಿವನ ಪೂಜಿಸಲಾಗುತ್ತೆ. ಇದು ಲೊಕೇಟ್ ಆಗಿರೋದು ಕ್ಲಿಫ್ ನ ಮೇಲೆ. ಇಲ್ಲಿಂದ ಸನ್ಸೆಟ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ, ಬಟ್ ನಾನು ಸನ್ಸೆಟ್ ಟೈಮ್ಗೆ ಹೋಗಿರ್ಲಿಲ್ಲ. ಹತ್ಕೊಂಡು ಮೇಲೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ಬಟ್ ಒಂದು ಬೇಜಾರ್ ವಿಷಯ ಏನಪ್ಪಾ ಅಂತ ಅಂದ್ರೆ, ಬಾಲಿಯಲ್ಲಿ ಯಾವುದೇ ದೇವಸ್ಥಾನಕ್ಕೂ ಬೇರೆಯವ್ರನ್ನ ಯಾರನ್ನೂ ಬಿಡಲ್ಲ. ಅಂದ್ರೆ ಬೇರೆ ಧರ್ಮದವ್ರು ಮಾತ್ರ ಅಲ್ಲ, ನಾವು ಹಿಂದೂ ಆಗಿದ್ರೂನು ನಮ್ನ ಟೆಂಪಲ್ ಒಳಗೆ ಬಿಡಲ್ಲ. ಬಿಕಾಸ್ ಬಾಲಿನೀಸ್ ಹಿಂದೂ ಆಗಿದ್ರೆ ಮಾತ್ರ ಟೆಂಪಲ್ ಒಳಗೆ ಹೋಗಕ್ಕೆ ಅವಕಾಶ ಸಿಗುತ್ತೆ. ಟೆಂಪಲ್ ಹತ್ರ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ, ಬಟ್ ವಿಡಿಯೋ ಏನು ತಗೊಳ್ಳಿಲ್ಲ. ಯಾಕಂದ್ರೆ ಅಲ್ಲಿ ಮಂಕೀಸ್ ಇತ್ತು. ಪಾಪ ಬೇರೆಯವ್ರದ್ದು ಟ್ರೈಪೋಡು ಚಪ್ಪಲಿ ಎಲ್ಲ ಕಿತ್ಕೊಂಡು ಹೋಗ್ತಾ ಇತ್ತು. ನನಗೆ ಭಯ ಆಯ್ತು, ನನ್ನ ಫೋನ್ ಕಿತ್ಕೊಂಡು ಹೋಗ್ಬಿಟ್ರೆ ಅಂತ ಎಲ್ಲ ಎತ್ತಿ ಬ್ಯಾಗ್ ಒಳಗೆ ಹಾಕೊಂಡು ಓಡ್ ಬಂದ್ಬಿಟ್ಟೆ. ಆಮೇಲೆ ಅಲ್ಲಿರೋರು ಹೇಳಿದ್ರು ದಟ್ ದೀಸ್ ಮಂಕೀಸ್ ಆರ್ ವೆರಿ ಅಗ್ರೆಸಿವ್, ನಿಮ್ ಥಿಂಗ್ಸ್ ನ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಸೊ ದೇವಸ್ಥಾನ ಮುಗಿಸ್ಕೊಂಡು ನಾನ್ ಬಂದಿದ್ದು ಈ ಒಂದು ಬ್ಯೂಟಿಫುಲ್ ಕೆಫೆಗೆ. ನಾನು ಬಾಲಿ ಟ್ರಿಪ್ ಪ್ಲಾನ್ ಮಾಡ್ದಾಗಿಂದ ಇಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಫೈನಲಿ ಐ ಆಮ್ ಹಿಯರ್. This cafe is located on the cliff. ಈ ಕೆಫೆ ಕೂಡ ಸನ್ಸೆಟ್ ವ್ಯೂಗೆ ವೆರಿ ಫೇಮಸ್. ಸೊ ಸನ್ಸೆಟ್ ಟೈಮಲ್ಲಿ ನಾವು ಹೋಗ್ಬೇಕಂದ್ರೆ ಮೊದಲೇನೆ ಟೇಬಲ್ ರಿಸರ್ವ್ ಮಾಡಬೇಕು. ನೀವೇನಾದ್ರೂ ಇಲ್ಲಿ ಬರಬೇಕು ಅಂತ ಅನ್ಕೊಂಡ್ರೆ ಒಂದು 2-3 ಡೇಸ್ ಮುಂಚೆ ಟೇಬಲ್ ರಿಸರ್ವ್ ಮಾಡಿ. ಇಲ್ಲಿ ಯಾರ್ದೋ ಪ್ರಪೋಸಲ್ಗೆ ಡೆಕೋರೇಟ್ ಮಾಡ್ತಾ ಇದ್ರು. ಹೌ ಡ್ರೀಮಿ ಇಟ್ ಈಸ್ ಅಂಡ್ ಹೌ ಲಕ್ಕಿ ಶಿ ಈಸ್ ಅಲ್ಲ. ಸನ್ಸೆಟ್ ಆಗ್ತಾ ಆಗ್ತಾ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಪ್ಲೇಸ್ ಅಂದ್ರೆ ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ಅಂಡ್ ಕ್ಯಾಮ್ರಾನು ಆ ವ್ಯೂನ ಜಸ್ಟಿಸ್ ಮಾಡಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನ ಮುಗಿಸ್ಕೊಂಡು ನಾನು ಹೊರಟಿದ್ದು ರೂಮ್ ಕಡೆಗೆ. ಐ ವಾಸ್ ಸೂಪರ್ ಟಯರ್ಡ್ ಅಂಡ್ ಸೂಪರ್ ಹ್ಯಾಪಿ. ದಿಸ್ ಇಸ್ ಹೌ ಐ ಎಂಡೆಡ್ ಮೈ 3rd ಡೇ ಇನ್ ಬಾಲಿ. ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು 4ನೇ ದಿನ ಬಾಲಿಯಲ್ಲಿ. ಇವತ್ತು ನಾನು ಇಲ್ಲಿಂದ ಚೆಕ್ಔಟ್ ಮಾಡಿ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗ್ತಾ ಇದ್ದೀನಿ. ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ, ಆಲ್ಮೋಸ್ಟ್ ಆಗಿದೆ. ಲಾಸ್ಟಲ್ಲಿ ಸ್ವಲ್ಪ ಸ್ಟಫ್ಸ್ ಎಲ್ಲ ಇಟ್ಕೊಬೇಕು. ಸೊ ಇಲ್ಲಿ ಚೆಕ್ಔಟ್ ಮಾಡಬೇಕು. ಇಲ್ಲಿ ನಾನು ಏನು ಶಾಪಿಂಗೇ ಮಾಡಿಲ್ಲ, ಹೆಂಗಿದೆ ಅಂತಲೂ ನೋಡಿಲ್ಲ. ಒಂದ್ಸತಿ ಹೋಗಿದ್ದೆ ಮಾರ್ಕೆಟ್ಗೆ, ಆರ್ಟ್ ಮಾರ್ಕೆಟ್ಗೆ ಹೋಗಿದ್ದೆ. ಅಲ್ಲಿ ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ರು ನೈಟ್ ಟೈಮ್ ಹೋದಾಗ. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗಬೇಕು. ಇಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಆಚೆ ಇಟ್ಬಿಟ್ಟು ಚೆಕ್ಔಟ್ ಮಾಡಿ ಹಾಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲೇನಾದರೂ ಶಾಪಿಂಗ್ ಇದ್ದರೆ ತಗೊಂಡು ಬಂದು ಇಲ್ಲಿಂದ ಹೊರಡಬೇಕು. ಸೊ ಆಲ್ ಸೆಟ್. ಇವಾಗ ಸೂಟ್ಕೇಸ್ ಎಲ್ಲ ಪ್ಯಾಕ್ ಆಗಿದೆ, ಎಲ್ಲ ಇಟ್ಬಿಟ್ಟು ಹೊರಡೋಣ ಬನ್ನಿ.
ಇದ್ರೂ ನಾನು ನನ್ನ ಸ್ಟೇನೇ ತೋರಿಸಿಲ್ಲ. ಸೊ ಚೆಕ್ಔಟ್ ಮಾಡಕ್ ಮುಂಚೆ ಬನ್ನಿ ನನ್ನ ಸ್ಟೇ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಒಂದು ಕೆಫೆಗೆ ಹೋದೆ. ಅಲ್ಲಿ ಮೆನ್ಯೂ ಅಲ್ಲಿ ನೋಡಿದ್ರೆ ಬರೀ ಬೇಕನ್, ಸಾಸೇಜ್, ಏನೇನೋ ಬೇರೆ ಮೀಟ್ಸ್ ಎಲ್ಲ ಇತ್ತು. ಸೊ ನಾನೇನು ತಿನ್ನಲ್ಲ ಅಂತ ಅಂದ್ಬಿಟ್ಟು ಏನೋ ಎಗ್ದು ಒಂದು ಆಮ್ಲೆಟ್ ಅಂತ ಇತ್ತು, ಅದನ್ನು ಆರ್ಡರ್ ಮಾಡಿದೆ. ಅದು ನೋಡಕ್ಕೇನೋ ಚೆನ್ನಾಗೇ ಇತ್ತು, ಬಟ್ ಫಸ್ಟ್ ಬೈಟ್ ತಗೊಂಡಾಗ್ಲೇ ಗೊತ್ತಾಗಿದ್ದು ದಟ್ ಎಗ್ನ ಸುಮ್ನೆ ಹಂಗೆ ಮೇಲ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ, ಬೇಯಿಸೇ ಇಲ್ಲ ಅಂತ. ಫುಲ್ ರಾ ಇತ್ತು ಅದು. ತಿಂದ ತಕ್ಷಣ ಒಂಥರ ಆಗೋಯ್ತು, ನನ್ಗೆ ವಾಮಿಟ್ ಬರೋ ತರ ಆಗೋಯ್ತು. ಅದನ್ನ ಅಲ್ಲೇ ಉಗಿದ್ಬಿಟ್ಟು ಸೀದಾ ಎದ್ಬಿಟ್ಟು ಒಂದು ಇಂಡಿಯನ್ ರೆಸ್ಟೋರೆಂಟ್ ಹುಡ್ಕೊಂಡು ಹೊಟ್ಟೋದೆ. ಈ ಕರ್ಮಕ್ಕನೆ ನಾನು ಯಾವುದೇ ಹೊಸ ಫುಡ್ ನ ಟ್ರೈ ಮಾಡಕ್ ಹೋಗಲ್ಲ. ಬಟ್ ಅದು ಆಮ್ಲೆಟ್ ಅಂತ ಇತ್ತು, ಅದ್ರಿಂದ ಟ್ರೈ ಮಾಡ್ದೆ, ಏನೋ ಆಮ್ಲೆಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಈ ತರ ಇರುತ್ತೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರ್ಲಿಲ್ಲ. ಇಲ್ಲಿ ಬಂದು ಒಂದು ವೆಜ್ ಪುಲಾವ್ ಆರ್ಡರ್ ಮಾಡಿ ನೆಮ್ಮದಿಯಾಗಿ ತಿನ್ಕೊಂಡು ಶಾಪಿಂಗ್ ಮಾಡಕ್ ಹೋದೆ. ಈ ಅಂಗಡಿಯಲ್ಲಿ ಡ್ರೀಮ್ ಕ್ಯಾಚರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಸೊ ನಾನು ಇಲ್ಲಿಂದ ಒಂದು ಡ್ರೀಮ್ ಕ್ಯಾಚರ್ ತಗೊಂಡೆ. ಅದನ್ನ ಬಿಟ್ಟು ಬೇರೆ ಏನು ಶಾಪಿಂಗ್ ಮಾಡಕ್ ಹೋಗ್ಲಿಲ್ಲ, ಬಿಕಾಸ್ ನನ್ಗೇನು ಅಂತದ್ದೇನು ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಇಲ್ಲಿ ಡ್ರೆಸ್ಸಸ್ ಕೂಡ ಯಾವ್ದು ಇಷ್ಟ ಆಗ್ಲಿಲ್ಲ. ಸೊ ಐ ಡಿಂಟ್ ಬೈ ಎನಿಥಿಂಗ್ ಎಲ್ಸ್ ಹಿಯರ್. ಆಮೇಲೆ ಹೋಟೆಲ್ ಹತ್ರ ಹೋಗಿ ಲಗೇಜ್ ಎಲ್ಲ ಎತ್ಕೊಂಡು ಸನೂರ್ ಪೋರ್ಟ್ಗೆ ಹೋಗ್ಬೇಕಿತ್ತು. ಸೊ ಕ್ಯಾಬ್ ಬುಕ್ ಮಾಡ್ಕೊಂಡು ನಾನು ಪೋರ್ಟ್ ಕಡೆಗೆ ಹೊರಟೆ. ಹಲೋ, ಪೋರ್ಟ್ ಹತ್ರ ರೀಚ್ ಆಗಿದ್ದೀನಿ ನಾನು. 5 o'clockಗೆ ನೆಕ್ಸ್ಟ್ ಫೆರಿ ಇರೋದು. 3 o'clock ಜಸ್ಟ್ ಮಿಸ್ ಆಯಿತು. ಒಂದು 10 minutes ಬೇಗ ಬಂದಿದ್ದು ನನಗೆ ಸಿಕ್ಬಿಡ್ತಾ ಇತ್ತು. ಐ ಐ ರೀಚ್ಡ್ ಅಟ್ 3:05 ಹಿಯರ್. ಹ್ಯಾವ್ ಟು ವೇಟ್ ಫಾರ್ 1.5 hours. ಇವಾಗ 3:30 ಆಗಿದೆ. ನಾನು ಫೆರಿ ಟಿಕೆಟ್ ತೊಗೊಂಡಾಯಿತು. 2 ವಿಷಯ ಹೇಳಬೇಕಿತ್ತು. 2 ಸತಿ ಸ್ಕ್ಯಾಮ್ ಆಗ್ತಾ ಇದ್ದೆ. ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಶಾಪಿಂಗ್ ಅಂತ ಹೋದ್ನಲ್ಲ, ಅಲ್ಲಿ ನನಗೇನು ಇಷ್ಟ ಆಗಲಿಲ್ಲ. ಆ್ಯಂಡ್ ದೆನ್ ನಾನೇನು ಮಾಡಿದೆ, ಅಲ್ಲಿ ಒಂದು ಶಾಪ್ ಅವ್ರನ್ನ ಕೇಳಿದೆ. ಅವರು ಈ ಶಾಪಿಗೆ ಹೋಗಿ ಅಂತ ಹೇಳಿದರು. ಅಲ್ಲಿ ನಾನು ಗ್ರ್ಯಾಬ್ ಬುಕ್ ಮಾಡಿದೆ, ಗೋಚೆಕ್ ಬುಕ್ ಮಾಡಿದೆ ಬೈಕ್. ಅಲ್ಲಿಂದ ಅಲ್ಲಿಗೆ 5 minutes ಅಷ್ಟೇ. ಸೊ ಅದು 13,000 ತೋರಿಸ್ತಾ ಇತ್ತು. 13,000 ಈಸ್ ಅರೌಂಡ್ ಎಷ್ಟು 70 rupees ಬರುತ್ತೆ, ಅಷ್ಟು ತೋರಿಸ್ತಾ ಇತ್ತು. ಸೊ ಅವ್ನು ಹೋಗಿ ಅಲ್ಲಿ ಇಳಿಸ್ದ. ಆ ಶಾಪ್ ನೋಡಿ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಅವನ್ನ ಕೇಳಿದೆ, ಯಾವುದಾದ್ರೂ ಚೆನ್ನಾಗಿರೋ ಶಾಪಿಂಗ್ ಸ್ಪಾಟ್ ಇದೆಯಾ, ಅಲ್ಲಿ ಕರ್ಕೊಂಡು ಹೋಗ್ತೀಯಾ, ಎಷ್ಟು ಚಾರ್ಜ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು. ಸೊ ಹಿ ಸೆಡ್ ಯಾ ಐಲ್ ಟೇಕ್ ಯು. ಎಷ್ಟು ಅಂತ ನಾನು 4-5 ಸತಿ ಕೇಳಿದ್ರು. ಅವ್ನು ಕೇಳ್ದ ಇಟ್ಸ್ ಅಪ್ ಟು ಯು ಅಂತ ಅಂದ್ಬಿಟ್ಟು. ಸರಿ ಅಂತ ಅಂದ್ಬಿಟ್ಟು ಆ್ಯಪಲ್ಲಿ ಚೆಕ್ ಮಾಡಿದಾಗ 2 hours ರೆಂಟ್ ಮಾಡೋಕ್ಕೆ ಗಾಡಿನ 65,000 ತೋರಿಸ್ತಾ ಇತ್ತು. ನಾನು 65 ಪೇ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋದೆ. ಅವ್ನು ಕರ್ಕೊಂಡು ಒಂದು ಕಡೆ ಕರ್ಕೊಂಡು ಹೋದ. ಅಲ್ಲೂ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಹೇಳಿದೆ, ಸರಿ ಆಯಿತು, ನನ್ನ ರೂಮ್ ಹತ್ರನೇ ಕರ್ಕೊಂಡು ಹೋಗ್ಬಿಡು ಅಂತ ಅಂದ್ಬಿಟ್ಟು ಒಂದು ಹೋಟೆಲ್ ಹತ್ರ ಡ್ರಾಪ್ ಮಾಡಿಸ್ಕೊಂಡಾದ್ಮೇಲೆ ಎಷ್ಟು ಅಂತ ಅಂದರೆ ಈಸ್ ಆಸ್ಕಿಂಗ್ 2 lakhs. ಐ ವಾಸ್ ಲೈಕ್ ಸೀರಿಯಸ್ಲಿ 20 minutes ರೆಂಟ್ ಮಾಡಿದ್ದೀನಿ ಗಾಡಿನ. ಆಮೇಲೆ ನಾನು ಇಲ್ಲ ಅಷ್ಟು ಕೊಡೋಕ್ಕಾಗಲ್ಲ ಅಂತ ಅಂದರೆ ಹಿ ಸೈಡ್ ಓಕೆ ಪೇ ಮೀ 1.5 ಆ್ಯಂಡ್ ಹಿ ಮೇಡ್ ಫೇಸಸ್. ಆಗೋಲ್ಲ, ಪೆಟ್ರೋಲು ಅದು ಇದು ಅಂತ ಎಲ್ಲ. ನಾನು ಹಾಗೆ ಏನು ಗೊತ್ತಾ, ಒಳ್ಳೆತನದಲ್ಲಿ ಕೇಳಿದ್ರೆ ಕೊಟ್ಬಿಡ್ತೀನಿ ನಾನು. ಅಷ್ಟೇ ಹಠ, ಇಲ್ಲ ನಾನು ಕೊಡಲ್ಲ ಅಂತ ಅಂದ್ಬಿಟ್ಟು 50,000 ಕೊಟ್ಟೆ. ಏನೇ ಮಾಡಿದ್ರು ಕೊಡಲಿಲ್ಲ. ಸೊ ಫಸ್ಟ್ ಥಿಂಗ್ ಅಲ್ಲಾಯಿತು. ಸೆಕೆಂಡ್ ಥಿಂಗು, ಇಲ್ಲಿ ಬಂದೆ. ಆನ್ಲೈನಲ್ಲೇ ಬುಕ್ ಮಾಡಬೇಕಿತ್ತು ಫೆರಿ ಟಿಕೆಟ್, ಬುಕ್ ಮಾಡಿರಲಿಲ್ಲ. ಇಲ್ಲೇ ಬಂದು ತೊಗೊಳ್ಳೋಣ ಅಂತ ಬಂದೆ. ಸೊ ಬಂದಾಗ ಅಲ್ಲಿ ಡ್ರೈವರ್ ಹೇಳಿದ್ರು, ಸರಿ ಆಯಿತು, ಅಲ್ಲಿ ಸ್ಕ್ಯಾನ್ ಮಾಡಿಬಿಡ್ತಾರೆ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಒಂದು ಕಡೆ ಕರ್ಕೊಂಡು ಹೋದ್ರು. ಅಲ್ಲಿ ಅವ್ರು ಹೇಳಿದ್ರು ಅವ್ರದ್ದು ಬೋಟ್ ಇಲ್ಲ ಅಂತ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಪಕ್ಕದಕ್ಕೆ ಕರ್ಕೊಂಡು ಹೋದ್ರು. ಅವ್ರು ಹೇಳಿದ್ರು
4 ಲ್ಯಾಕ್ಸ್ ಅಂತ ಅಂದ್ಬಿಟ್ಟು ನಾನು ನೋಡಿದ್ದೆ ಆ್ಯಪಲ್ಲಿ ನನಗೆ 1,50,000 1,35,000 ಆ ಥರ ತೋರಿಸ್ತಾ ಇತ್ತು. ಈಗ ನಂಗೆ ಗೊತ್ತಿರಲಿಲ್ಲ ಪ್ರೈಸ್ ಅಂತ ಅಂದರೆ ಪೇ ಮಾಡಿಬಿಟ್ಟು ಹೋಗಲೇಬೇಕಾಗಿತ್ತು. ಇನ್ನೇನು ಮಾಡೋಕ್ಕಾಗುತ್ತೆ, ಟೂರಿಸ್ಟ್ಗಳು ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಏಂಜಲ್ ಬಿಲ್ಲಬಾಂಗ್ ಅಂತ ಅಂದ್ಬಿಟ್ಟು ಸರಿ ಅವ್ರ ಹತ್ರ ಹೋಗಿ ಎಷ್ಟು ಅಂತ ಕೇಳಿದ್ರು. ಅವರು 2 ಲ್ಯಾಕ್ಸ್ ಅಂತ ಹೇಳಿದ್ರು. ನಾನು ಕೇಳಿದೆ, ನನ್ನ ಫ್ರೆಂಡ್ ಬಂದಿದ್ದರು ಲಾಸ್ಟ್ ಮಂತು 1,50,000 ಅಲ್ವಾ ಅಂತ. ಆ್ಯಂಡ್ ದೆನ್ ದೇ ಗೇವ್ ಮೀ ಫಾರ್ 1,50,000. ಸೊ ತುಂಬ ಹುಷಾರಾಗಿರಬೇಕು ನೀವು. ಬಟ್ 4ನೇ ದಿನ ಜನ ಫ್ರೆಂಡ್ಲಿ ಇದ್ದಾರೆ, ತುಂಬ ಚೆನ್ನಾಗಿ ಗ್ರೀಟ್ ಮಾಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ, ಕಲ್ಚರ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಆಯಿತಾ. ಬಟ್ ಹಾಗೆ ಚೆನ್ನಾಗಿ ಸ್ಕ್ಯಾಮ್ ಮಾಡ್ತಾರೆ. ನಮಗೇನು ಗೊತ್ತಿಲ್ದಿರ ಬಂದರೆ ಅಷ್ಟೇ ಕತೆ. ಹುಷಾರಾಗಿರಿ. ಸೊ 1.5 hour ಟೈಮ್ ಇತ್ತಲ್ಲ, ಸುಮ್ಮನೆ ಕುತ್ಕೊಂಡು ಏನ್ ಮಾಡೋದು ಅಂತ ಅಂದ್ಬಿಟ್ಟು ಪೋರ್ಟ್ ಪಕ್ಕದಲ್ಲೇ ಒಂದು ಶಾಪಿಂಗ್ ಸೆಂಟರ್ ಇತ್ತು, ಅಲ್ಲಿಗೆ ಹೋದೆ ನೋಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು. ಈ ಒಂದು ಡ್ರೆಸ್ದು ಪ್ರೈಸ್ ನೋಡಿದ್ರೆ 7,50,000 ಅಂದ್ರೆ ನಮ್ ಇಂಡಿಯನ್ ರುಪೀಸ್ ಅಲ್ಲಿ ಅರೌಂಡ್ 3,850 ರುಪೀಸ್ ಇತ್ತು. ನಂಗೇನ್ ಆ ಡ್ರೆಸ್ಗೆ ಅಷ್ಟು ಕೊಡ್ಬೇಕು ಅಂತ ಅನ್ಸ್ಲಿಲ್ಲ. ಸೊ ಐ ಡಿಂಟ್ ಬೈ ಎನಿಥಿಂಗ್ ಫ್ರಮ್ ಹಿಯರ್. ಇಲ್ಲಿಂದ ನಾನು ಹೋಗ್ತಾ ಇರೋದು ನೂಸಾ ಪೆನಿಡಾಗೆ. ಇಟ್ ವಿಲ್ ಟೇಕ್ ಅರೌಂಡ್ 1 hour ಟು ರೀಚ್ ದೇರ್. ಇವಾಗ ಆಲ್ರೆಡಿ 5 o'clock ಆಗಿದೆ. ನನ್ನ ಪ್ಲಾನ್ ಪ್ರಕಾರ ಇಷ್ಟೊತ್ತಿಗೆ ಆಲ್ರೆಡಿ ನಾನು ನೂಸಾ ಪೆನಿಡಾ ರೀಚ್ ಆಗಿ ಸನ್ಸೆಟ್ ನೋಡಕ್ಕೆ ಒಂದು ಬೀಚ್ ಹೋಗ್ಬೇಕಿತ್ತು. ಬಟ್ ಇಟ್ ಡಿಡ್ಂಟ್ ಗೋ ಅಕಾರ್ಡಿಂಗ್ ಟು ಮೈ ಪ್ಲಾನ್. ಬಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ರೀಸನ್ ಅಂತ ಹೇಳ್ತಾರಲ್ಲ, ಅದು ನಿಜಾನೇ. ಬಿಕಾಸ್ ಅಲ್ಲಿ ಹೋಗಿದ್ದಿದ್ರೆ ನನಗೆ ಈ ಸನ್ಸೆಟ್ ಎಕ್ಸ್ಪೀರಿಯನ್ಸ್ ನ ಮಾಡಕ್ ಆಗ್ತಾ ಇರಲಿಲ್ಲ. ದಿಸ್ ವಾಸ್ ಸೋ ಮ್ಯಾಜಿಕಲ್. ಈ ಒಂದು ಬ್ಯೂಟಿಫುಲ್ ವ್ಯೂನ ಜೊತೆಗೆ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಬಾಯ್ ಬಾಯ್, ಟೇಕ್ ಕೇರ್.